ಸರ್ ಕಷ್ಟಪಟ್ಟು ಒಂದು ಟೀಮ್ ಕಟ್ಟಿದ್ದೀವಿ, ಬಟ್ ಏನಂತಂದರೆ ಸ್ವಲ್ಪ ದಿವಸದಲ್ಲೇ ಟೀಮ್ ಬಂದ್ಬಿಟ್ಟು ಇನ್ಆಕ್ಟಿವ್ ಆಗಿಬಿಡುತ್ತೆ. ನಾವು ಹೇಳೋದಂತನ್ನ ಮಾಡಲ್ಲ, ನಾವು ಟ್ರೈನಿಂಗ್ಸ್ ಬನ್ನಿ ಅಂದರೆ ಬರಲ್ಲ, ಅಥವಾ ಅವರು ಸ್ವಲ್ಪ ದಿವಸದಲ್ಲೇ ನಿಮ್ಮ ಫೋನ್ಗಳಿಗೆ ರೆಸ್ಪಾನ್ಸ್ ಮಾಡಲ್ಲ. ನಾವು ಕಷ್ಟಪಟ್ಟು ಕಟ್ಟಿರುವಂಥ ಟೀಮು ಮತ್ತೆ ಮತ್ತೆ ಇನ್ಆಕ್ಟಿವ್ ಆಗ್ತಾನೆ ಇರುತ್ತೆ. ನಾವು ಮತ್ತೆ ಹೊಸ ಟೀಮನ್ನು ಕಟ್ಟೋದಕ್ಕೆ ಕಷ್ಟಪಡ್ತಾನೆ ಇದ್ದೀವಿ. ಒಂದು ಟೀಮನ್ನು ನಾವು ಫಾರ್ಮ್ ಮಾಡಿದ್ಮೇಲೆ ಅದನ್ನು ಉಳಿಸ್ಕೊಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋ ಅಂಥ ಒಂದು ವಿಚಾರವಾಗಿ ಇವತ್ತಿನ ಒಂದು ವಿಡಿಯೋ ಇರುತ್ತೆ. ಇದು ಸುಮಾರು ಜನಕ್ಕೆ ಇರುವಂಥ ಒಂದು ದೊಡ್ಡ ಪ್ರಾಬ್ಲಮ್ ನನಗೆ ಅರ್ಥ ಆಗುತ್ತೆ. ಆ ಒಂದು ಕಾರಣಕ್ಕಾಗಿ ಇವತ್ತು ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಮಾಡ್ಯೂಲನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ದಯವಿಟ್ಟು ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಖಂಡಿತವಾಗ್ಲೂ ನಿಮ್ಮ ಟೀಮನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಸ್ಟ್ರಾಟಜಿ ಇದಾಗಿರುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ವಿಚಾರವನ್ನು ತಿಳ್ಕೊಂಡಿದ್ದಾದಮೇಲೆ ನಿಮ್ಮ ಫೀಡ್ಬ್ಯಾಕ್, ನಿಮ್ಮ ಒಂದು ಅನಿಸಿಕೆ ಏನಿರುತ್ತೆ ಅದನ್ನು ಈ ಒಂದು ವಿಡಿಯೋದ ಕಮೆಂಟಲ್ಲಿ ನೀವು ತಿಳಿಸಿದ್ರಿ ಅಂದರೆ ನನಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಯರ್ ಫೇವರೇಟ್ ಚಾನಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಕೂಲ್ ಕನ್ನಡ. ಸೊ ನಾನು ಆಲ್ರೆಡಿ ಬಿಗಿನಿಂಗಲ್ಲಿ ಹೇಳಿರೋ ರೀತಿಯಲ್ಲಿ ಒಂದು ಟೀಮನ್ನು ಫಾರ್ಮ್ ಮಾಡಿದ್ಮೇಲೆ ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಒಂದು ಮಾಡ್ಯೂಲ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ನಾವೇನಾದರೂ ಫಾಲೋ ಮಾಡಿದ್ವಿ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ನಮ್ಮ ಟೀಮ್ ನಮ್ಮ ಜೊತೆ ಎಂಗೇಜ್ಡ್ ಆಗು ಆಕ್ಟಿವ್ ಆಗು ಇರುತ್ತೆ. ಸೊ ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ಗೆ ಬಿಸ್ನೆಸ್ಸಲ್ಲಿ ಬರಬೇಕಾದ್ರೆ ಏನಪ್ಪ ಇರುತ್ತೆ ಅಂತಂದರೆ ಡ್ರೀಮ್ಸ್ ಇರುತ್ತೆ. ಕಾರ್ ತಗೋಬೇಕು, ಮನೆ ತಗೋಬೇಕು, ಒಂದು ಲಕ್ಸುರಿ ಲೈಫನ್ನು ಲೀಡ್ ಮಾಡಬೇಕು, ಈ ಥರ ಸುಮಾರು ಕನಸುಗಳನ್ನು ನಾವು ಕ್ರಿಯೇಟ್ ಮಾಡಿರ್ತೀವಿ. ಬಟ್ ಬಿಸ್ನೆಸ್ಗೆ ಬಂದಾದ ಮೇಲೆ ಆ ಕನಸು ಏನಾಗುತ್ತೆ ಅವ್ರಿಗೆ ಅಚೀವ್ ಆಗ್ತಾ ಇಲ್ಲ ಅನ್ನೋವಂಥ ಒಂದು ಫೀಲಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಿಕಾಸ್ ಅವ್ರಿಗೆ ಅದರಲ್ಲಿ ಅಷ್ಟೊಂದಾಗಿ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅನ್ನೋ ಕಾರಣಕ್ಕೆ. ಸೊ ಈ ಒಂದು ಡ್ರೀಮ್ ಅನ್ನ ನಾವೇನ್ ಮಾಡಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ಗೋಲ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಗೋಲ್ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಅಂದ್ರೆ ಗುರಿ ಅಂತ. ಎಕ್ಸಾಕ್ಟ್ಲಿ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ನಾವೇನ್ ಮಾಡಬೇಕು, ಬರೆಸ್ಬೇಕು. ಅಂದ್ರೆ ಈ ಒಂದು ಗೋಲ್ ಏನಿರುತ್ತೆ ಇದನ್ನ ಸ್ಮಾರ್ಟ್ ಗೋಲ್ ಆಗಿ ಕನ್ವರ್ಟ್ ಮಾಡಬೇಕು. ಮೋಸ್ಟ್ಲಿ ನಿಮಗೆ ಸ್ಮಾರ್ಟ್ ಗೋಲ್ ಅಂದ್ರೆ ಏನು ಅಂತ ಗೊತ್ತಿರಂತೆ ಅಂತ ನಾನು ಅನ್ಕೊಳ್ತೀನಿ. ಒಂದ್ ವೇಳೆ ನಿಮಗೆ ಸ್ಮಾರ್ಟ್ ಗೋಲ್ ಏನು ಅಂತ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಸ್ಮಾರ್ಟ್ ಗೋಲ್ ಅಂದ್ರೆ ಏನು ಅನ್ನೋದನ್ನ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಸ್ಮಾರ್ಟ್ ಗೋಲ್ ಏನಪ್ಪಾ ಅಂತ ನೋಡೋದಾಯ್ತು ಅಂದ್ರೆ ವೆರಿ ಸಿಂಪಲ್ ಆಗಿ ಹೇಳೋದಾಯ್ತು ಅಂದ್ರೆ ಸ್ಪೆಸಿಫಿಕ್, ಮೆಜರಬಲ್, ಅಟೆಂಡಬಲ್, ರಿಯಾಲಿಸ್ಟಿಕ್ ಅಂಡ್ ಟೈಮ್ ಬಾಂಡ್. ಸೊ ಇದಿಷ್ಟು ಕೂಡ ಒಳಗೊಂಡಿರ್ಬೇಕು. ಅದರಲ್ಲಿ ಎಲ್ಲ ಕೂಡ ಎಕ್ಸಾಕ್ಟ್ಲಿ ನಮಗೆ ಗೊತ್ತಿರಬೇಕು. ಅಂತ ಒಂದು ಗೋಲ್ ಅನ್ನ ಅವ್ರ ಹತ್ರ ನಾವು ಕ್ರಿಯೇಟ್ ಮಾಡಿಸ್ಬೇಕು. ಸೊ ಅಂತ ಒಂದು ಗುರಿಯನ್ನ ಅವ್ರ ಹತ್ರ ನಾವು ಅವರ ಒಂದು ಡ್ರೀಮ್ ಲಿಸ್ಟ್ ಅಲ್ಲಿ ನಾವು ಬರೆಸ್ಬೇಕು, ರೈಟ್. ಸೊ ಎರಡನೇದಾಗಿ ತಿಳ್ಕೊಬೇಕು ಅಂದ್ರೆ ಅವ್ರ ಆಬ್ಜೆಕ್ಟಿವ್ ಏನು ಅನ್ನೋದು. ಸೊ ಎಷ್ಟೋ ಜನರಿಗೆ ನಾವೇನಕ್ಕೆ ಬಿಸ್ನೆಸ್ ಬಂದಿದೀವಿ ಅನ್ನೋದು ಮರ್ತೋಗ್ಬಿಡುತ್ತೆ ಸುಮಾರು ಟೈಮ್. ಸೊ ಈ ಒಂದು ಸಿಸ್ಟಮ್ ಅನ್ನ ನೀವು ತಗೊಬೇಕಾದ್ರೆ ನಿಮ್ಮ ಹತ್ರ ಒಂದು ಸ್ಟ್ರಾಂಗ್ ರೀಸನ್ ಇರಬೇಕು. ಈ ಸಿಸ್ಟಮ್ ಅಲ್ಲಿ ನೀವು ಕೊನೆವರೆಗೂ ಉಳ್ಕೊಂಡಿರ್ಬೇಕು. ಕೊನೆವರೆಗೂ ನೀವು ಈ ಒಂದು ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿ ಅದನ್ನು ಅಚೀವ್ ಮಾಡಬೇಕು ಅಂದ್ರೆ ಒಂದು ಸ್ಟ್ರಾಂಗ್ ಡಿಸೈರ್ ಅನ್ನೋದು ಕ್ರಿಯೇಟ್ ಆಗಿರ್ಬೇಕು. ಸೊ ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಅರ್ಥ ಮಾಡಿಸಿ ಯಾವ ದೊಡ್ಡ ಒಂದು ರೀಸನ್ಗೋಸ್ಕರ, ಯಾವ ಒಂದು ಸ್ಟ್ರಾಂಗ್ ರೀಸನ್ಗೋಸ್ಕರ ಅವರು ಈ ಒಂದು ಬಿಸ್ನೆಸ್ ಬಂದಿದ್ದಾರೆ ಅದನ್ನ ನಾವು ಕ್ಲಿಯರ್ ಕಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ಅವ್ರಿಗೂ ಕೂಡ ಅರ್ಥ ಮಾಡಿಸ್ಬೇಕು ಯಾವ ಕಾರಣಕ್ಕೆ, ಯಾವ ಒಂದು ಸ್ಟ್ರಾಂಗ್ ರೀಸನ್ಗೋಸ್ಕರ ಅವರು ಈ ಒಂದು ಸಿಸ್ಟಮ್ಗೆ ಬಂದಿದ್ದಾರೆ ಅಂತ. ಮೋಸ್ಟ್ ಆಫ್ ದ ಪೀಪಲ್ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ನಾವುಗಳ ಮಿಸ್ಟೇಕು, ನಾವೇ ಮರ್ತೋಗಿರ್ತೀವಿ. ಅಟ್ ದ ಸೇಮ್ ಟೈಮ್ ಅವ್ರಿಗೂ ಕೂಡ ನಾವು ನೆನಪು ಮಾಡದೆ ಬಿಟ್ಬಿಟ್ಟಿರ್ತೀವಿ ಅವ್ರು ಯಾವ ಕಾರಣಕ್ಕೆ, ಯಾವ ಒಂದು ಉದ್ದೇಶಕ್ಕಾಗಿ ಈ ಒಂದು ಸಿಸ್ಟಮ್ಗೆ ಬಂದ್ರು ಅಂತ. ಇದನ್ನ ದಯವಿಟ್ಟು ಮರೀಲೇಬೇಡಿ. ಏನಕ್ಕೆ ಅಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಯಾವ ಕಾರಣಕ್ಕಾಗಿ ಬಂದಿದೀವಿ ಅನ್ನೋದು ನಮ್ಗೆ ನೆನಪಿರುತ್ತೆ. ಅಲ್ಲಿವರೆಗೂ ನಮ್ಮ ಹತ್ರ ನಮ್ಮ ಒಳಗಡೆಯಿಂದಾನೆ ಒಂದು ಸೆಲ್ಫ್ ಮೋಟಿವೇಶನ್ ಅನ್ನೋದು ಇರುತ್ತೆ. ಅದನ್ನ ನಾವೇನಾದ್ರೂ ಮರ್ತೋಗ್ಬಿಟ್ವಿ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಆ ಒಳಗಡೆಯಿಂದ ಇರುವಂತ ಒಂದು ಸೆಲ್ಫ್ ಮೋಟಿವೇಶನ್ ಏನಿರುತ್ತೆ ಅದು ಹೊಂಟೋಗ್ಬಿಡುತ್ತೆ. ಆ ಸೆಲ್ಫ್ ಮೋಟಿವೇಶನ್ ಹೋಗ್ಬಿಡ್ತು ಅಂತಂದ್ರೆ ಅಫ್ಕೋರ್ಸ್ ಬಿಸ್ನೆಸ್ ಒಳಗಡೆ ಒಂದು ಆಕ್ಟಿವ್ ಅನ್ನುವಂಥದ್ದು ಇರೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಒಂದು ಎಂಗೇಜ್ಮೆಂಟ್ ಅನ್ನೋದು ನಿಮ್ಮ ಹಾಗೂ ನಿಮ್ಮ ಒಂದು ಟೀಮ್ ಮಧ್ಯೆ ಕನೆಕ್ಟಿವಿಟಿ ಅನ್ನೋದೇನಿರುತ್ತೆ ಅದು ಗ್ಯಾಪ್ ಆಗ್ತಾ ಹೋಗ್ತಿರುತ್ತೆ. ಸೊ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದೇ ಇದು. ಸೊ ಮೊದಲನೇದಾಗಿ ಅವ್ರ ಬಿಸ್ನೆಸ್ ಒಳಗಡೆ ಬಂದಾಗ ಯಾವ ಒಂದು ಸ್ಟ್ರಾಂಗ್ ರೀಸನ್ಗೋಸ್ಕರ ಅವ್ರು ಈ ಒಂದು ಸಿಸ್ಟಮ್ ಒಳಗಡೆ ಬಂದ್ರು, ಅವ್ರು ಏನ್ ಮಾಡಬೇಕು ಅನ್ಕೊಂಡಿದ್ದಾರೆ ಅದನ್ನೆಲ್ಲವನ್ನ ಕೂಡ ನಾವು ತಿಳ್ಕೊಂಡಿರ್ಬೇಕು. ಅಟ್ ದ ಸೇಮ್ ಟೈಮ್ ನಾವು ಅದನ್ನ ಅಚೀವ್ ಮಾಡೋದಕ್ಕೆ ಅಷ್ಟೇ ಅವ್ರಿಗೆ ಇನ್ವಾಲ್ವ್ ಇಂದ ಅವ್ರಿಗೆ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅಂದ್ರೆ ಟೀಮ್ ಏನಿರುತ್ತೆ ನಮ್ಮ ಜೊತೆ ಆಕ್ಟಿವ್ ಆಗೇ ಇರುತ್ತೆ. ಎಸ್ ಫಾರ್ ಸ್ಟ್ರಾಟರ್ಜೀಸ್. ಸೊ ಇಲ್ಲಿ ಸುಮಾರು ಜನರಿಗೆ ಸ್ಟ್ರಾಟರ್ಜೀಸ್ ಬಗ್ಗೆ
ಐಡಿಯಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಸ್ಟ್ರಾಟಜಿಗಳನ್ನ ನಾವು ಹೇಳ್ಕೊಡ್ಬೇಕು, ಯಾವ ತರ ಮಾಡಬೇಕು, ಯಾವ ತರ ಇನ್ವೈಟ್ ಮಾಡಬೇಕು, ಯಾವ ತರ ಫಾಲೋಅಪ್ ಮಾಡಬೇಕು, ಯಾವ ತರ ಒಂದು ಟೀಮ್ ಅನ್ನ ಮೋಟಿವೇಶನ್ ಆಗಿ ಇಟ್ಕೋಬೇಕು, ಆ ತರದ್ದು ಎಲ್ಲದರಲ್ಲೂ ಕೂಡ ಸ್ಟ್ರಾಟಜೀಸ್ ವರ್ಕ್ ಮಾಡಬೇಕು. ಎಲ್ಲದರಲ್ಲೂ ಕೂಡ ಅವ್ರಿಗೆ ಕೆಲವೊಂದು ಸ್ಟ್ರಾಟಜಿಗಳನ್ನ ನಾವು ಹೇಳ್ಕೊಡ್ಬೇಕು, ಯಾರನ್ನ ಅಪ್ರೋಚ್ ಮಾಡಬೇಕು, ಯಾರನ್ನ ಹೇಗೆ ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡಬೇಕು, ಪ್ರತಿ ಒಂದರಲ್ಲೂ ಕೂಡ ಸ್ಟ್ರಾಟಜಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸ್ಟ್ರಾಟಜಿ ಅನ್ನೋದು ಈ ಒಂದು ಬಿಸ್ನೆಸ್ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಒಂದು ಬಿಸ್ನೆಸ್ ಅಲ್ಲೂ ಕೂಡ ಸ್ಟ್ರಾಟಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಒಂದನ್ನು ಯಾವ್ಯಾವ ರೀತಿಯಲ್ಲಿ ನೀವು ಮಾಡಬೇಕು ಅನ್ನುವಂತ ಒಂದು ಸ್ಟ್ರಾಟಜಿ ನೀವೇನಾದ್ರೂ ಹೇಳ್ಕೊಟ್ಟಿದ್ರಿ ಅಂದ್ರೆ ಖಂಡಿತವಾಗ್ಲೂ ಅವ್ರು ಅದನ್ನೇನ್ ಮಾಡ್ತಾರೆ ಅಂದ್ರೆ ಆ ಸ್ಟ್ರಾಟಜಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 4ನೇದು ಏನಪ್ಪಾ ಅಂದ್ರೆ ಪ್ಲಾನ್, ಪಿ ಫಾರ್ ಪ್ಲಾನ್ ಅಂತ. ಸೊ ಪ್ಲಾನ್ ಏನಪ್ಪಾ ಅಂತ ಅಂದ್ರೆ ಎಷ್ಟೋ ಜನರು ಒಂದೇ ಐಡಿಯಾ ಇಟ್ಕೊಂಡಿರ್ತಾರೆ, ಆ ಒಂದೇ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಿರ್ತಾರೆ. ಬಟ್ ನಾವಿಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ಒಂದು 3-4 ಪ್ಲಾನ್ಸ್ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಒಂದೊಂದ್ ತರ ಮೈಂಡ್ ಸೆಟ್ ಇರುತ್ತೆ. ಒಬ್ರಿಗೆ ಸೋಷಿಯಲ್ ಮೀಡಿಯಾ ಪವರ್ಫುಲ್ ಆಗಿ ಸಪೋರ್ಟ್ ಮಾಡ್ತಿರುತ್ತೆ, ಇನ್ ಕೆಲವರಿಗೆ ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಮಾತ್ರ ಅವ್ರಿಗೆ ಸಪೋರ್ಟಿಂಗ್ ಅನ್ನೋದಿರುತ್ತೆ. ಸೊ ನಾವ್ ಎಲ್ಲಾ ತರಾನು ಪ್ಲಾನ್ಸ್ ಇಟ್ಕೊಂಡಿರ್ಬೇಕು. ಒಂದ್ ವೇಳೆ ಪ್ಲಾನ್ ಎ ಫೇಲಿಯರ್ ಆಯ್ತು ಅಂದ್ರೆ ಪ್ಲಾನ್ ಬಿ ನ ನಾವು ಇಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ನಮ್ಮ ಹತ್ರ ಪ್ಲಾನ್ಗಳಿರ್ಬೇಕು. ಉದಾಹರಣೆಗೆ ನಾನು ಇಲ್ಲಿಂದ ರಾಮನಗರ ಹೋಗ್ಬೇಕು ಅಥವಾ ಮಂಡ್ಯ ಹೋಗ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಂತಂದ್ರೆ ಯಾವ ರೂಟ್ ಅಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಸಿಗ್ನಲ್ ಇರುತ್ತೆ, ಎಲ್ಲಿ ಜಾಮ್ ಆಗುತ್ತೆ, ಒಂದ್ ವೇಳೆ ಎಲ್ಲಾದ್ರೂ ಡೈವರ್ಷನ್ ಬಂತು ಅಂದ್ರೆ ನನಗೆ ಬೇರೆ ಯಾವ ಕಡೆಯಿಂದ ಹೋದ್ರೆ ನನ್ನ ಒಂದು ಗುರಿ ಏನಿರುತ್ತೆ ಅದನ್ನ ತಲುಪಕ್ ಆಗುತ್ತೆ ಅನ್ನುವಂತ ಪ್ಲಾನ್ ನನ್ನ ಹತ್ರ ಇರಬೇಕು. ಮೋಸ್ಟ್ ಆಫ್ ದಿ ಪೀಪಲ್ ಇಲ್ಲಿ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಪ್ಲಾನ್ ಮಾಡದೆ ಹೋಗ್ಬಿಡ್ತಾರೆ. ಅವಾಗ ಏನಾಗ್ಬಿಡುತ್ತೆ, ಎಲ್ಲಾದ್ರೂ ಅರ್ಧದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು, ಏನಾದ್ರೂ ಟ್ರಾಫಿಕ್ ಜಾಮ್ ಆಗೋಯ್ತು ಅಂತಂದ್ರೆ ಅವ್ರ ಗುರಿನೇ ಮುಟ್ಟಕ್ ಹೋಗಲ್ಲ, ರಿಟರ್ನ್ ಬಂದ್ಬಿಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಒಂದ್ ವಿಚಾರ ಅರ್ಥ ಮಾಡ್ಕೊಳ್ಳಿ, ನಾವು ನಮ್ಮ ಗುರಿಯನ್ನ ಬದಲಾಯಿಸಬಾರದು. ಆ ಗುರಿಯನ್ನ ಮುಟ್ಟುವಕ್ಕೆ ನಾವು ಹಾಕೊಂಡಿರುವಂತ ಪ್ಲಾನ್ ಅನ್ನ ಅಂದ್ರೆ ದಾರಿಯನ್ನ ಬದಲಾಯಿಸಬೇಕೇ ವಿನ ನಮ್ಮ ಗುರಿಯನ್ನ ಖಂಡಿತವಾಗ್ಲೂ ಅಲ್ಲ. ಸೊ ದಯವಿಟ್ಟು ಇದನ್ನ ವೆರಿ ವೆರಿ ಕ್ಲಿಯರ್ ಕಟ್ ಆಗಿ ನಿಮ್ಮ ಒಂದು ಟೀಮ್ಗೆ ತಿಳಿಸ್ಕೊಡಿ. ಒಂದು 3-4 ರೀತಿಯಲ್ಲಿ ಪ್ಲಾನ್ ಗಳನ್ನ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಟೀಮ್ ಅವ್ರಿಗೆ ಸಕ್ಸಸ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸಕ್ಸಸ್ ಅನ್ನೋದು ವರ್ಕ್ ಆಗುತ್ತೆ. ಯಾವಾಗ ಪೀಪಲ್ಗೆ ಸಕ್ಸಸ್ ಸಿಗೋದು ಸ್ಟಾರ್ಟ್ ಆಗುತ್ತೆ ಅವರು ಆಟೋಮೆಟಿಕ್ಲಿ ನಿಮ್ ಜೊತೆ ಇನ್ವಾಲ್ವ್ ಇರ್ತಾರೆ. ಮೋಸ್ಟ್ ಆಫ್ ದ ಪೀಪಲ್ ಇವತ್ತು ಇನ್ಆಕ್ಟಿವ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸುಮಾರು ಸ್ಟ್ರಾಟಜಿಗಳನ್ನ ಇಟ್ಕೊಂಡಿರ್ತಾರೆ, ಬಟ್ ಪ್ಲಾನ್ಸ್ ಕರೆಕ್ಟ್ ಆಗಿರಲ್ಲ. ಪ್ಲಾನ್ ಯಾವಾಗ ಕರೆಕ್ಟ್ ಆಗಿ ಅವ್ರು ಇಂಪ್ಲಿಮೆಂಟ್ ಮಾಡಲ್ವೋ, ಯಾವಾಗ ಪ್ಲಾನ್ಸ್ ಗಳು ಅವ್ರಿಗೆ ಸೂಟಬಲ್ ಆಗಲ್ವೋ, ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಫೇಲ್ಯೂರ್ಸ್ ಆಗುತ್ತೆ. ಫೇಲ್ಯೂರ್ಸ್ ಆದಾಗ ಏನಾಗ್ಬಿಡ್ತಾರೆ ಅಂತಂದ್ರೆ ನನ್ನಿಂದ ಆಗಲ್ವೇನೋ, ಇದು ನನಗೆ ಇದು ಸೂಟಬಲ್ ಅಲ್ವೇನೋ ಅಂತ ಹೇಳಿ ಕ್ವಿಟ್ ಮಾಡ್ಬಿಡ್ತಾರೆ. ಆ ಒಂದು ಕಾರಣ ಇರುತ್ತೆ. ದಯವಿಟ್ಟು ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಎ ಬಿ ಸಿ ಅಂತ 3-4 ಪ್ಲಾನ್ ಇಟ್ಕೊಳ್ಳಿ. ಒಂದರಲ್ಲಿ ಇನ್ ಕೇಸ್ ಏನಾದ್ರೂ ಫೇಲಿಯರ್ ಆದ್ರೂ ಒಂದ್ ವೇಳೆ ಅವ್ರಿಗೆ ಅದು ಎಫೆಕ್ಟಿವ್ ಆಗಿ ಒಂದು ರಿಸಲ್ಟ್ ಕೊಡ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಪ್ಲಾನ್ ಬಿ ಅಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದ್ರೆ ಅಂದ್ರೆ ಖಂಡಿತವಾಗ್ಲೂ ಅದು ಕೂಡ ಒಂದು ಅದ್ಭುತವಾದಂತ ಒಂದು ರಿಸಲ್ಟ್ ಅನ್ನ ಅವ್ರು ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏನಪ್ಪಾ ಅಂದ್ರೆ ಆಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವ್ ಏನೇ ವಿಚಾರ ತಿಳ್ಕೊಂಡ್ರು ಕೂಡ ಅದನ್ನ ಜಸ್ಟ್ ಇನ್ಫಾರ್ಮೇಶನ್ ಆಗಿ ಇಟ್ಕೊಳ್ದೆ ಅದನ್ನ ನಾವು ಆಕ್ಷನ್ ಆಗಿ ಅಂದ್ರೆ ಆಕ್ಟ್ ಮಾಡಬೇಕು, ಅದಕ್ಕೆ ವರ್ಕ್ ಮಾಡಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತೀವಲ್ವಾ. ಸೊ ಅದನ್ನ ನಾವು ಮಾಡಿದಾಗ ಮಾತ್ರ ನಮಗೆ ಒಂದಷ್ಟು ರಿಸಲ್ಟ್ ಅನ್ನೋದು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರಿಸಲ್ಟ್ ಅನ್ನ ನಾವೇನ್ ಮಾಡಬೇಕು, ಇಂಪ್ರೂವ್ ಮಾಡ್ತಾ ನಾವು ನಮ್ಮ ಒಂದು ಸಕ್ಸಸ್ ಅನ್ನೋದನ್ನ ರೀಚ್ ಮಾಡ್ತೀವಿ. ಸೊ ನೀವು ನಿಮ್ಮ ಟೀಮ್ಗೆ ಇದನ್ನ ಹೇಳ್ಕೊಟ್ಟಿದ್ದಾದ್ಮೇಲೆ ಅದನ್ನ ಅವರು ಮಾಡ್ತಾ ಇದಾರ, ಇಂಪ್ಲಿಮೆಂಟ್ ಮಾಡ್ತಾ ಇದಾರ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು. ಅಟ್ ದ ಸೇಮ್ ಟೈಮ್ ನೀವು ಕೂಡ ಅದನ್ನ ಮಾಡ್ತಾ ಇರಬೇಕು. ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಮಾತಿದೆ. ಸೊ ನೀವು ಏನನ್ನ ಮಾಡಬೇಕು ಅಂತ ಅನ್ಕೊಳ್ತಿರೋ ಅದನ್ನ ನೀವು ನಿಮ್ ಟೀಮ್ ಹೇಳಕ್ ಹೋಗ್ಬಿಡಿ. ಯಾಕಂದ್ರೆ ನಾವ್ ಹೇಳೋದನ್ನ ಅವ್ರು ಮಾಡೋದಿಲ್ಲ. ನಾವ್ ಏನನ್ನ ಮಾಡಿಸ್ಬೇಕು ಅಂತ ಅನ್ಕೊಳ್ತೀವೋ ಅದನ್ನ ನಾವು ಮಾಡಿದ್ರೆ ಆಟೋಮೆಟಿಕ್ಲಿ ಅವ್ರು ಏನ್ ಮಾಡ್ತಾರೆ, ಅದನ್ನ ಅವರು ಕೂಡ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂತದೇ ಒಂದು ಬಿಸ್ನೆಸ್ ಅಲ್ಲಿ ನಾವಿರುವಂತದ್ದು. ಸೊ ಇವತ್ತು ತಿಳ್ಕೊಂಡಂತ ಗಾಸ್ಪಾ ಮಾಡ್ಯೂಲ್ ಖಂಡಿತವಾಗ್ಲೂ ನಿಮ್ಮ ಟೀಮ್ಗೆ ಇಂಪ್ಲಿಮೆಂಟ್ ಮಾಡಿ ನೀವು ಆಕ್ಷನ್ ತಗೊಳ್ಳಿ. ಖಂಡಿತವಾಗ್ಲೂ ಇದು ನಿಮಗೆ ಒಂದು ಅದ್ಭುತವಾದಂತ ಒಂದು ಸಕ್ಸಸ್ ಕೊಡುತ್ತೆ. ಇದರಿಂದ ನಿಮ್ಮ ಒಂದು ಟೀಮ್ ಆಕ್ಟಿವ್ ಇರೋದಂತೂ ಕನ್ಫರ್ಮ್. ಏನಕ್ಕೆ ಅಂದ್ರೆ ಇದು ಒಂದು ಸಕ್ಸಸ್ಫುಲ್ ಮಾಡ್ಯೂಲ್ ಆಗಿರುವಂತದ್ದು. ಸೊ ಇದೇ ರೀತಿ ನಿಮಗೆ ಇನ್ನು ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದ್ರೆ ನನ್ನ ಒಂದು ಟೆಲಿಗ್ರಾಮ್ ಒಂದು ಚಾನೆಲ್ ಕೂಡ ಇದೆ, ಅದರಲ್ಲಿ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಹಾಕಿರ್ತೀನಿ. ಅದರಲ್ಲಿ ನಿಮಗೆ ಎಲ್ಲಾ ತರದ ವಿಡಿಯೋಸ್ ಗಳನ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಲ್ಲಿ ನಿಮಗೆ ಸಿಗುವಂತ ವಿಡಿಯೋಸ್ ಏನಿರುತ್ತೆ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬಂದಿರಲ್ಲ, ಅಥವಾ ನೀವು ನೋಡೋಕೆ ಆಗಿರಲ್ಲ, ಅಥವಾ ಮರ್ತೋಗಿರ್ತೀರಾ ಅನ್ನೋದಾಗಿರುತ್ತೆ. ನೀವೇನಾದ್ರೂ ಆ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಇದ್ರಿ ಅಂದ್ರೆ ಅಲ್ಲಿ ನಿಮಗೆ ಆ ವಿಡಿಯೋಸ್ ಏನಿರುತ್ತೆ ಅಗೇನ್ ನಿಮಗೆ ಸಿಗುತ್ತೆ ಅನ್ನೋದು ಒಂದು ವಿಚಾರ.
ಇನ್ನೊಂದೇನಂತಂದ್ರೆ ನಿಮ್ಮ ಟೀಮ್ ಅನ್ನು ಆಕ್ಟಿವ್ ಆಗಿ ನೋಡ್ಕೋಬೇಕು, ಅವ್ರಿಗೆ ಒಂದು ಒಳ್ಳೆ ಸಿಸ್ಟಮ್ ಎಜುಕೇಶನ್ ಕೊಡಬೇಕು, ಒಂದು ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಕೊಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಒಂದು ನಂಬರ್ ಏನಿರುತ್ತೆ, ವಾಟ್ಸ್ಆಪ್ ನಂಬರ್ ನಿಮಗೆ ಅವೈಲೇಬಲ್ ಇರುತ್ತೆ, ಓನ್ಲಿ ಫಾರ್ ವಾಟ್ಸ್ಆಪ್ ಚಾಟಿಂಗ್. ಸೊ ಇಲ್ಲಿ ನಾವು ಇನ್ನೊಂದು ವಿಚಾರನ ಕ್ಲಿಯರ್ ಮಾಡ್ತೀವಿ, ಏನಪ್ಪಾ ಅಂದ್ರೆ ನಾವು ಯಾವುದೇ ಒಂದು ಕಂಪನಿಯನ್ನ ಪ್ರಮೋಟ್ ಮಾಡೋದಕ್ಕೆ ಸಿದ್ಧ ಇಲ್ಲ, ನಾವು ಯಾವುದೇ ಒಂದು ಕಂಪನಿಯನ್ನ ಪ್ರಮೋಟ್ ಕೂಡ ಮಾಡಲ್ಲ. ಸೊ ಈ ಒಂದು ಸಿಸ್ಟಮ್ ಅಂದ್ರೆ ಈ ಒಂದು ಇಂಡಸ್ಟ್ರಿಯಲ್ಲಿ ಇರುವಂತ ಒಂದು ಟೆಕ್ನಿಕಲ್ ವೇಸ್ ಅನ್ನ, ಒಂದು ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಏನಾದರೂ ನಿಮ್ಮ ಟೀಮ್ಗೆ ಅಥವಾ ನಿಮ್ಮ ಕಂಪನಿಗೆ ಏನಾದರೂ ನೀವು ಬೇಕು ಅಂತ ಅನ್ಕೊಂಡ್ರೆ ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ದಯವಿಟ್ಟು ಮತ್ತಿನ್ನೊಂದ್ಸರಿ ಹೇಳ್ತೀನಿ, ನಮ್ಮನ್ನ ಯಾವುದೇ ಒಂದು ಕಂಪನಿಯ ಪ್ಲಾನಿಂಗ್ಗೋ ಮತ್ತೊಂದಕ್ಕೋ ನಮ್ಮನ್ನ ಅಪ್ರೋಚ್ ಮಾಡಬೇಡಿ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಡೂ ಎನಿ ಕೈಂಡ್ ಆಫ್ ಪ್ರಮೋಷನ್ ಆರ್ ನಾವು ಯಾವುದೇ ತರಹದ ಬಿಸ್ನೆಸ್ ಅನ್ನ ಇಲ್ಲಿ ಪ್ರಮೋಟ್ ಕೂಡ ಮಾಡೋದಿಲ್ಲ. ನಿಮಗೇನಾದ್ರೂ ಓನ್ಲಿ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್, ಮೋಟಿವೇಶನ್, ಅಫ್ಕೋರ್ಸ್ ಮೋಟಿವೇಶನ್ ಅನ್ನೋದು ಸೆಲ್ಫ್ ಮೋಟಿವೇಶನ್ ಅನ್ನೋದು ನಮ್ಮ ಟ್ರೈನಿಂಗ್ ಅಲ್ಲಿ ಬಂದ್ಬಿಡುತ್ತೆ. ಬಟ್ ಏನಂದ್ರೆ ನಾವು ಕಂಪ್ಲೀಟ್ ಆಗಿ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಅಂತ ನಿಮ್ಗೆ ನಿಮ್ಮ ಟೀಮ್ಗೆ ಅಥವಾ ನಿಮ್ಮ ಕಂಪನಿಗೆ ಯಾರಿಗಾದ್ರೂ ಬೇಕು ಅಂತಂದ್ರೆ ಆ ಒಂದು ನಂಬರ್ ಏನಿರುತ್ತೆ ಅದಕ್ಕೆ ವಾಟ್ಸ್ಆಪ್ ಮುಖಾಂತರ ನೀವು ಮೆಸೇಜ್ ಮಾಡಿದ್ರಿ ಅಂದ್ರೆ ಮ್ಯಾಕ್ಸಿಮಮ್ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು. ಅಟ್ ದ ಸೇಮ್ ಟೈಮ್ ಇದು ಪೇಡು ಇರುತ್ತೆ, ಫ್ರೀದು ಇರುತ್ತೆ, ಇಸ್ ಡಿಪೆಂಡ್ಸ್ ನೀವು ಯಾವ ತರದ ಟ್ರೈನಿಂಗ್ ಕೇಳ್ತಾ ಇದ್ದೀರಾ ಅಂತ ಹೇಳಿ. ಸೊ ಮತ್ತೊಂದು ಹೊಸ ವಿಡಿಯೋದಲ್ಲಿ ಇನ್ನೊಂದು ಹೊಸ ಟೆಕ್ನಿಕ್ ಅನ್ನ, ಇನ್ನೊಂದು ಹೊಸ ಪ್ರಾಬ್ಲಮ್ ಸಾಲ್ವಿಂಗ್ ವಿಡಿಯೋವನ್ನ ನಾನು ನಿಮಗೆ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಕೀಪ್ ಮಿಸ್ಸಿಂಗ್ ಮೀ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.